ಹಾಯ್ ಮ್ಯಾಮ್, ನಿಮ್ಮ ಸೆಷನ್ ಅಟೆಂಡ್ ಮಾಡಿದಾಗಿಂದ ನಂಗೆ ತುಂಬ ಪಾಸಿಟಿವ್ ಫೀಲ್ ಆಗ್ತಿದೆ. ನೀವು ಹೇಳ್ಕೊಟ್ಟಿದ್ದ ಟೆಕ್ನಿಕ್ಸ್ ಎಲ್ಲ ಪ್ರತಿಯೊಂದು ನಾನು ಈಗ ಇಂಪ್ಲಿಮೆಂಟ್ ಮಾಡಬೇಕು. ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ. ತುಂಬಾ ಪಾಸಿಟಿವ್ ಫೀಲ್ ಆಗ್ತಿದೆ. ಜಸ್ಟ್ ವಿತಿನ್ 1 ಡೇ ತುಂಬಾ ಪಾಸಿಟಿವ್ ಫೀಲ್ ಆಗ್ತಾ ಇದೆ. ನೀವು ಹೇಳ್ಕೊಟ್ಟಿದ್ದು ನೀವು ತುಂಬಾ ಟೆಕ್ನಿಕ್ಸ್ ಹೇಳ್ಕೊಟ್ಟಿದ್ದೀರಾ. ವಿತಿನ್ ಜಸ್ಟ್ 3 ಅವರ್ಸಲ್ಲಿ ನೀವು ಹೇಳ್ಕೊಟ್ಟಿದ್ದು ಇಟ್ ಈಸ್ ಅನ್ ಐ ಓಪನರ್ ಫಾರ್ ಮೀ. ತುಂಬಾ ಪ್ರಾಬ್ಲಮ್ಸ್ ಇತ್ತು ನನಗೆ ಪರ್ಸ್ನಲಿ, ವಿತ್ ಮೈ ಫಾದರ್, ವಿತ್ ಮೈ ಮದರ್ ಆ್ಯಂಡ್ ವಿತ್ ಮೈ ಓನ್ ಸನ್. ಅವನದೇ ಪ್ರಾಬ್ಲಮ್ ತುಂಬ ಜಾಸ್ತಿ ಇತ್ತು ನನಗೆ. ಅವನ್ನ ಹೇಗೆ ಬ್ರಿಂಗಪ್ ಮಾಡೋದು, ಆಮೇಲೆ ಅವ್ನು ಸ್ವಲ್ಪ ಸ್ಪೀಚ್ ಡಿಲೇ ಇತ್ತು. ಅವನದು ಸ್ವಲ್ಪ ವರ್ಕ್ ಮಾಡಬೇಕಾಗಿತ್ತು. ಸೆಷನ್ ಮಧ್ಯದಲ್ಲಿ ನನ್ನ ಮಗ ನನ್ನ ಹುಡ್ಕೊಂಡು ಬರ್ತಾನೆ ಆಲ್ ಆಫ್ ಅ ಸಡನ್. ಇಷ್ಟು ವರ್ಷದಲ್ಲಿ ಅವ್ನು ಯಾವತ್ತೂ ನನ್ನ ನೋಡಿ ಅಮ್ಮ ಅಂತ ಕರೆದಿದ್ದೇ ಇಲ್ಲ. ದಿಸ್ ಇಸ್ ದ ಫಸ್ಟ್ ಟೈಮ್ ಈ ಸೆಷನ್ನಲ್ಲಿ. ಅದು ಬ್ಲೆಸ್ಸಿಂಗ್ ಅಂತ ಒಂದೇನೋ ಮಾಡ್ತಾರೆ 3 ಅವರ್ಸಲ್ಲಿ, ಮಧ್ಯದಲ್ಲಿ ಏನೋ ಒಂದು ಬ್ಲೆಸ್ಸಿಂಗ್ ಮಾಡ್ತಾರೆ. ಅದು 1-on-1 ಸೆಷನ್ನಲ್ಲಿ ಹೀಲಿಂಗ್ ಅಂತ ಬ್ಲೆಸ್ಸಿಂಗ್ ಮಾಡ್ತಾರೆ. ಆ ಮೂಮೆಂಟಲ್ಲಿ ಇಮಿಡಿಯೇಟ್ ಆಫ್ಟರ್ ದಟ್ ಬ್ಲೆಸ್ಸಿಂಗ್ ಸೆಷನ್, ಇಮಿಡಿಯೇಟ್ಲಿ ವಿತಿನ್ ಜಸ್ಟ್ ಹಾರ್ಡ್ಲಿ 1 or 2 minutes ನನ್ನ ಮಗ ನನ್ನ ಹುಡ್ಕೊಂಡು ಬರ್ತಾನೆ ಸೇಯಿಂಗ್ ಅಮ್ಮ ಅಂತ ಫಸ್ಟ್ ಟೈಮ್ ಹೇಳ್ಕೊಂಡು ಬರ್ತಾನೆ. ಅದು ಇವಾಗೂ ನನಗೆ ವೆನ್ ಐ ರಿಮೆಂಬರ್ ದಟ್ ನನಗೆ ಗೂಸ್ ಬಂಪ್ಸ್ ಬರ್ತಿದೆ. ಐ ಚೆರಿಶ್ ದಟ್ ಮೂಮೆಂಟ್. ಆ್ಯಂಡ್ ಆಮೇಲೆ ಪರ್ಸ್ನಲಿ ನಾನು ವಿತ್ ಮೈ ಫಾದರ್ ರಿಲೇಷನ್ಶಿಪ್ ಆಗಿರ್ಬೋದು, ಅಥವಾ ನನ್ನ ಹಸ್ಬೆಂಡ್ ಜೊತೆ, ನನ್ನ ಮದರ್ ಜೊತೆ, ಎಲ್ಲರ ಜೊತೆ ಆಲ್ ಓವರ್ ಎಲ್ಲರ ಜೊತೆ ಹೇಗೆ ಬಿಹೇವ್ ಮಾಡಬೇಕು, ಹೇಗಿರಬೇಕು ಅನ್ನೋದು ಎಲ್ಲ ನನಗೆ ಹೆಲ್ಪ್ ಆಗಿದೆ ನಿಮ್ಮ ಸೆಷನ್ ಅಟೆಂಡ್ ಮಾಡಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್, ನನಗೆ ತುಂಬ ಪೇಷನ್ಸಿಂದ ಹೇಳ್ಕೊಟ್ಟಿದ್ದೀರಾ. ಪ್ರತಿಯೊಂದೂ ನನಗೆ ಅರ್ಥ ಆಗಿದೆಯಾ ಇಲ್ವಾ ಅಂತ ನೀವು ಕ್ರಾಸ್ ಚೆಕ್ ಮಾಡಿ, ವೇಟ್ ಮಾಡಿ, ಅರ್ಥ ಆಯ್ತಾ ಅಂತ ಕೇಳಿ ದೆನ್ ನೆಕ್ಸ್ಟ್ ಟಾಪಿಕ್ ನೀವು ಹೋಗ್ತಾ ಇದ್ರಿ. ದಟ್ ವಾಸ್ ದ ಮೇನ್ ಥಿಂಗ್. ನನಗಿಲ್ಲಿ ಆ್ಯಕ್ಚುಲಿ ತುಂಬ ಹೆಲ್ಪ್ಫುಲ್ ಆಗಿದ್ದು ನನಗೆ. ಬಿಕಾಸ್ ವಿತ್ ಮೈ ಸನ್ ಅರೌಂಡ್ ಮೀ ನಾನು 3 hours ಕಂಟಿನ್ಯೂಸ್ ಆಗಿ ಅಟೆಂಡ್ ಮಾಡೋಕ್ಕೆ ಇಂಪಾಸಿಬಲ್ ಇರ್ತಾಯಿತ್ತು. ಅದು ನೀವು ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಯು ಗೇವ್ ಮೀ ಟೈಮ್, ಟೇಕ್ ಯುವರ್ ಟೈಮ್, ನೀವು ಆರಾಮಾಗಿ ಅಟೆಂಡ್ ಮಾಡಿ ಅಂತ ನನಗೆ ಟೈಮ್ ಕೊಟ್ರಿ. ಸೊ ದಟ್ ವಾಸ್ ಅ ಮೇಜರ್ ಥಿಂಗ್. ಒಂದು ಮೆಂಟರ್ಗೆ ಇರಬೇಕಾಗಿದ್ದ ಕ್ವಾಲಿಟಿ. ಥ್ಯಾಂಕ್ಸ್ ರಂಜಿತಾ ಮೇಡಮ್, ಥ್ಯಾಂಕ್ ಯು.